ಮೇಡಮ್ ನಾನು ಚೆನ್ನಾಗಿದ್ದೀನಿ ಮೇಡಮ್. ಕನ್ನಡಿಗರ ಪ್ರೇಕ್ಷಕರ ಒಂದು ಆಶೀರ್ವಾದದಿಂದ ಈ 40 ವರ್ಷದ ನನ್ನ ಸಿನಿಮಾ ಜರ್ನಿ ನಡೀತಾ ಇದೆ, ಮುಂದೆನೂ ನಡೀತಾ ಇದೆ. ಈಗ ಸುಮಾರು 7-8 ಪಿಕ್ಚರ್ಗಳು ಕೈಯಲ್ಲಿದೆ. ಈಗ 2 ಪಿಕ್ಚರ್ ಮುಗಿಸ್ಕೊಟ್ಟೆ ಅಮ್ಮ ಲಾಸ್ಟ್ ವೀಕು. ಮತ್ತೆ ಸಿನಿಮಾ ಮತ್ತು ಕಿರು ಧಾರಾವಾಹಿ ದೂರದರ್ಶನದಲ್ಲೂ ಬರ್ತಕ್ಕಂಥ ಧಾರಾವಾಹಿಗಳಲ್ಲೂ ಅಭಿನಯಿಸ್ತಾ ಇದ್ದೀನಮ್ಮ. ಬಿಡುವಿಲ್ಲ, ಅಭಿನಯಿಸ್ತಾ ಇದ್ದೀನಿ, ಕೆಲಸ ಸಿಗ್ತಾ ಇದೆ. ಅದಕ್ಕೆ ಧನ್ಯವಾದ ಕನ್ನಡಿಗರ ಪ್ರೇಕ್ಷಕರಿಗೆ, ಅವರೇ ನಮ್ಗೆ ಅನ್ನದಾತ್ರಮ್ಮ. ಸರ್, ಈಗ ನಿಮ್ಮ ಸ್ವಯಂಭೂ ಸಿನಿಮಾದಲ್ಲೂ ಕೂಡ ನೀವು ಒಂದು ಪೊಲೀಸ್ ಪಾತ್ರದಲ್ಲಿ ಮಿಂಚ್ಲಿಕ್ಕೆ ಹೊರಟಿದ್ದೀರಿ. ಸೊ ನಿಮ್ಮ ಪಾತ್ರದ ಬಗ್ಗೆ ಜನರಿಗೆ ಪರಿಚಯ ಮಾಡುವುದಾದ್ರೆ? ನೋಡಿ, ಸ್ವಯಂಭೂದಲ್ಲಿ ನನಗೆ ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ. ಹಾಸ್ಯನೂ ಇದೆ, ಸ್ವಲ್ಪ ಪೆದ್ದನಾಗೂ ಇರ್ತೀನಿ. ಹಾಸ್ಯ ಮೂಗು ಸುರೇಶ್ ಸರ್ ಜೊತೆ ನನಗೂ ಅವ್ರಿಗೂ ಪಟಾಪಟಿ ಬೀಳುತ್ತೆ. ನಾವಿಬ್ರು ಕಾಂಬಿನೇಷನ್ ಬಹಳ ಸೂಪರ್ ಆಗಿದೆ. ಸ್ವಲ್ಪ ಮೈಗಳ ಅದರಲ್ಲಿ ಆ ಪಾತ್ರ ಸಿಕ್ಕಿದ್ಯಮ್ಮ. ನಾನು ನೋಡಿದಾಗ ಡಬ್ಬಿಂಗಲ್ಲಿ ಬಹಳ ಚೆನ್ನಾಗಿ ಬಂದಿದೆ. ಸಿನಿಮಾ ಈಗ ನೋಡಿದಾಗ ಟ್ರೈಲರು ಬಹಳ ಅದ್ಭುತವಾಗಿ ಬಂದಿದೆ. ಯಾಕೆಂದ್ರೆ ಕುತೂಹಲ ಇದೆ, ಕ್ಯೂರಿಯಾಸಿಟಿ ಇದೆ. ಒಬ್ಬ ಮನುಷ್ಯ ಸಣ್ಣ ತನ್ನ ಪಾಡಿಗೆ ತಾನಿದ್ದಾಗ ಅಲ್ಲಿ ಅಚಾನಕ ಘಟನೆ ಇದೆಯಲ್ಲ, ಆ ಒಳಗೆ ಎಷ್ಟು ಕ್ರೋಧ ಬರುತ್ತೆ, ವೀರಾವೇಶ ಬರುತ್ತೆ. ಆಗ ಅವನ ಮನಸ್ಥಿತಿ ಯಾವ ರೀತಿ ಆಗುತ್ತೆ ಅನ್ನೋದನ್ನ ಈ ಸ್ವಯಂಭೂ ತೋರಿಸಿಕೊಟ್ಟಿದೆಯಮ್ಮ ನಮ್ಮ ಕನ್ನಡ ಪ್ರೇಕ್ಷಕರಿಗೆ. ಬಹಳ ದಿನಗಳ ನಂತರ ಬಂದಿರತಕ್ಕಂಥ ಒಂದು ಕುತೂಹಲ ಇರ್ತಕ್ಕಂಥ ಸಿನಿಮಾ. ನಮ್ಮ ಕನ್ನಡಿಗರು ಖಂಡಿತವಾಗೂ ಕೈ ಹಿಡಿತಾರೆ ಅನ್ನೋ ಭಾವನೆ 100ಕ್ಕೆ 100ರಷ್ಟಿದೆಯಮ್ಮ. ಯಾಕೆಂದ್ರೆ ನಮ್ಗೆ ಉತ್ತಮವಾದ ಸಿನಿಮಾಗಳು ಬೇಕು. ಸಿನಿಮಾ ಬರ್ತಿದೆ, ಇಲ್ಲ ಅಂತ ನಾನು ಹೇಳಲ್ಲ, ಆದ್ರೆ ಮನಸ್ಸಿನಲ್ಲಿ ಉಳಿಯೋ ಅಂತ ಸಿನಿಮಾ ಬೇಕಲ್ವಾ? ಅದು ನಮ್ಮ ಕನ್ನಡಿಗರಿಗೆ ಭಕ್ಷ್ಯ ಭೋಜನ ಈ ಸ್ವಯಂಭೂ. ಖಂಡಿತ ಕೈ ಹಿಡಿಯುತ್ತೆ, ನಿರ್ಮಾಪಕರ ಜೋಬು ತುಂಬುತ್ತೆ. ಅದರಲ್ಲಿ ಅಭಿನಯಿಸಿರ್ತಕ್ಕಂಥ ಎಲ್ಲ ಸಣ್ಣ ಪುಟ್ಟ ಎಲ್ಲ ದೊಡ್ಡ ಎಲ್ಲ ಕಲಾವಿದ್ರು ಕೈ ಹಿಡಿಯುತ್ತಮ್ಮ. ಇದು 100ಕ್ಕೆ 100ರಷ್ಟು ಸತ್ಯವಾದ ಮಾತು.